ಹಾಯ್ ಫ್ರೆಂಡ್ಸ್, ವಿತ್ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ನಾನಿವತ್ತು ನನ್ನ ಹಾಫ್ ಡೇ ರುಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬೆಳಗ್ಗಿಂದ ಮಧ್ಯಾಹ್ನ ತನಕ ನಾನು ಏನೆಲ್ಲ ಮಾಡ್ತೇನೆ ಅಂತೇಳಿ ಈ ವಿಡಿಯೋವನ್ನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಬೆಳಗ್ಗಿಂದ ಮಧ್ಯಾಹ್ನ ತನಕ ನಾನು ಏನೆಲ್ಲ ಕೆಲಸ ಮಾಡ್ತೇನೆ ಅಂತೇಳಿ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿಯನ್ನು ಮಾಡ್ತಾ ಇದ್ದೇನೆ. ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ಈಗ ಚಪಾತಿಯನ್ನು ಮಾಡಬೇಕು. ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ತಿಂಡಿ ಎಲ್ಲ ಮಾಡಿ ಆದಮೇಲೆ ನಾನು ಹಾಲು ಕರೀತೇನೆ. ಹಾಲು ಕರೆದಾದಮೇಲೆ ನಾವು ಟೀ ಮಾಡಿ ಕುಡಿತೇವೆ. ಟೀ ಕುಡ್ದಾದ್ಮೇಲೆ ಮನ್ವಿತಳಿಗೆ 2 ಜಡೆ ಹಾಕಲಿಕ್ಕಿದೆ. ಅದು ಡೈಲಿ 2 ಜಡೆ ಆಗಬೇಕು ಅವರಿಗೆ. 2 ಜಡೆ ಹಾಕಿಬಿಡ್ತೇನೆ. ಆಮೇಲೆ ಅವಳು ಸ್ಕೂಲಿಗೆ ಹೋಗ್ತಾಳೆ. ಟಿಫಿನಿಗೆಲ್ಲ ಅವಳೇ ಹಾಕ್ಕೊಂಡು ಹೋಗ್ತಾಳೆ. ಇಲ್ಲಿ ನಾನು ಕೋಳಿಯನ್ನು ಸ್ವಲ್ಪ ಹೊತ್ತು ಹೊರಗೆ ಬಿಡ್ತಾ ಇದ್ದೇನೆ.
ಈಗ ಬೆಳಗಿನ ಕ್ಲೀನಿಂಗ್ ಎಲ್ಲ ಕೆಲಸ ಆಯಿತು, ಬಟ್ಟೆನೆಲ್ಲ ಒಣಗಿಸ್ಲಿಕ್ಕೆ ಹಾಕಿ ಆಯಿತು. ಈಗ ನನಗೆ ಮಧ್ಯಾಹ್ನಕ್ಕೆ ಪದಾರ್ಥ ಮಾಡಲಿಕ್ಕಿದೆ. ನಾನೀಗ ಮಧ್ಯಾಹ್ನಕ್ಕೆ ಇವತ್ತು ಮೊಳಕೆ ಕಾಳು ಹಾಗೂ ಬೀಟ್ರೂಟನ್ನು ಹಾಕಿ ಪದಾರ್ಥ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈಗ ಮಸಾಲ ತೆಗಿಬೇಕಿದ್ರೆ ನನಗೆ ಒಂದು ತೆಂಗಿನಕಾಯಿ ಸುಳಿಬೇಕು. ಈಗ ನಾನು ತೆಂಗಿನಕಾಯಿಯನ್ನು ಸುಳಿತಾ ಇದ್ದೇನೆ, ಬನ್ನಿ ನೀವು. Oh no! ಕತ್ತಿಯಲ್ಲಿ ತೆಂಗಿನಕಾಯಿ ಸುಳಿಯೋದಕ್ಕಿಂತ ಇದರಲ್ಲಿ ಸುಳಿಲಿಕ್ಕೆ ತುಂಬ ಸುಲಭವಾಗಿ ಆಗ್ತದೆ. ಅದೇ ರೀತಿ ಬೇಗನೆ ಕೂಡ ಆಗ್ತದೆ. ನೋಡಿ, ತೆಂಗಿನಕಾಯಿಯನ್ನು ಸುಳಿದಾಯಿತು. ಈಗ ನಾನು ಇದನ್ನು ತುರಿದು ನಾನು ಕಡಿಲಿಕ್ಕೆ ಹಾಕ್ತೇನೆ. ಬೀಟ್ರೂಟ್ ಹಾಗೂ ಮೊಳಕೆ ಕಾಳು ಹಾಕಿ ಪದಾರ್ಥ ಮಾಡಲಿಕ್ಕೆ ಇಲ್ಲಿ 12 ನಾನು ಒಣಮೆಣಸನ್ನು ತೊಗೊಂಡಿದ್ದೇನೆ, 1 ಈರುಳ್ಳಿಯನ್ನು ತೊಗೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ, 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೇನೆ, ಸ್ವಲ್ಪ ಸಾಕು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನವನ್ನು ತೊಗೊಂಡಿದ್ದೇನೆ, 1/4 ಟೀ ಸ್ಪೂನ್ ಆಗುವಷ್ಟು ನಾನು ಸಾಸಿವೆಯನ್ನು ತೊಗೊಂಡಿದ್ದೇನೆ, 1 ತೆಂಗಿನಕಾಯಿಯ ಅರ್ಧ ಭಾಗವನ್ನು ನಾನು ತುರಿದು ಹಾಕ್ತೇನೆ. ಅರ್ಧ ಭಾಗ ಸಾಕಾಗ್ತದೆ. ಇದನ್ನೆಲ್ಲ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇದನ್ನೀಗ ನಾನು ತುರಿತೇನೆ. ನೋಡಿ ಫ್ರೆಂಡ್ಸ್, ಹೆಸರನ್ನು ಮೊಳಕೆ ಬರಿಸಿದ್ದೆ. ಈ ಥರ ಮೊಳಕೆ ಬಂದಿದೆ, ಚೆನ್ನಾಗಿ ಬಂದಿದೆ. ಅದೇ ರೀತಿ ಇಲ್ಲಿ 1 ಬೀಟ್ರೂಟನ್ನು ನಾನು ಸಣ್ಣಗೆ ತುಂಡು ಮಾಡಿ ತೊಗೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಈ ಬೀಟ್ರೂಟನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಬೀಟ್ರೂಟ್ ಸ್ವಲ್ಪ ಬೆಂದಾದಮೇಲೆ ನಾನು ಈ ಮೊಳಕೆ ಕಾಳನ್ನು ಹಾಕ್ತೇನೆ. ನೋಡಿ, ನಾನೀಗ ಒಲೆಗೆ ಬೆಂಕಿ ಹಚ್ಚಿ ಬೀಟ್ರೂಟನ್ನು ಬೇಯಿಸ್ಲಿಕ್ಕಿಟ್ಟೆ. ಜೋರಾಗಿ ಗಾಳಿ ಬೀಸ್ತಾ ಇದೆ, ಆದ ಕಾರಣ ಹೊಗೆ ತುಂಬ ಜೋರಾಗಿ ಬರ್ತಾ ಇದೆ. ಇದೀಗ ಸ್ವಲ್ಪ ಬೇಯಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ. ಇದು ಸ್ವಲ್ಪ ಬೆಂದಾದಮೇಲೆ ನಾನು ಇದಕ್ಕೆ ಮೊಳಕೆ ಬಂದ ಹೆಸರು ಕಾಳನ್ನು ಹಾಕ್ತೇನೆ. ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಈಗ ಇದು ಚೆನ್ನಾಗಿ ಬೇಯಬೇಕು. ಮೊಳಕೆ ಬಂದ ಹೆಸರು ಕಾಳು ಬೇಗನೆ ಬೇಯ್ತದೆ. ಈಗ ಬೀಟ್ರೂಟು ಬೆಂದಿದೆ. ನಾನೀಗ ಹೆಸರು ಕಾಳನ್ನು ಹಾಕ್ತೇನೆ. ಈ ಹೆಸರು ಕಾಳು ಬೇಗನೆ ಬೇಯ್ತದೆ. ಇದು ಬೆಂದಾದ್ಮೇಲೆ ನಾವು ಇದಕ್ಕೆ ಕಡಿದಿಟ್ಟಂತಹ ಮಸಾಲವನ್ನು ಹಾಕಿದರೆ ಆಯಿತು. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಜಾಸ್ತಿ ತೆಳು ಮಾಡೋದು ಬೇಡ. ನೋಡಿ, ಇದಕ್ಕಿಂತ ಸ್ವಲ್ಪ ತೆಳಬೇಕು. ಇದು ಸ್ವಲ್ಪ ದಪ್ಪ ಇದೆ. ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ತೇನೆ. ಈಗ ಸ್ವಲ್ಪ ನೀರನ್ನು ಹಾಕ್ತೇನೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ.
ಈಗ ಇದು ಕುದೀತಾ ಇದೆ. ಈಗ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದರೆ ಬೀಟ್ರೂಟ್ ಹಾಗೂ ಮೊಳಕೆ ಕಾಳಿನ ಪದಾರ್ಥ ರೆಡಿ ಆಗ್ತದೆ. ನೋಡಿ, ತುಂಬ ಟೇಸ್ಟಾಗಿ ಬರುತ್ತದೆ ಈ ಥರ ಮಾಡಿದರೆ. ನಾನೀಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತಾ ಇದ್ದೇನೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ಹಿಂಗನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ತೇನೆ. ರುಚಿಯಾದ ಬೀಟ್ರೂಟ್ ಹಾಗೂ ಮೊಳಕೆ ಕಾಳಿನ ಸಾರು ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ.